ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಲಂಚ್ ಬಾಕ್ಸಿಗಾದರೂ ಆಗಲಿ, ಬೆಳಗಿನ ನಾಷ್ಟಕ್ಕಾದರೂ ಆಗಲಿ, ಅಥವಾ ರಾತ್ರಿ ಊಟಕ್ಕಾದರೂ ಆಗಲಿ ಪುದೀನ ಪಲಾವ್ ಮಾಡಾಕತ್ತೀನಿ ರೀ. ಆ ಪುದೀನ ಪಲಾವ್ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ರೀ. ಈಗ ಇದಕ್ಕೆ ಪುದೀನ ಸೊಪ್ಪು ಹಾಕೋತೀನಿ ನೋಡಿರಿ. ನಾನು ಪುದೀನ ಸೊಪ್ಪು ಮಾತ್ರ ತೊಗೊಂಡಿನಿ. ನೀವು ಬೇಕಾದ್ರೆ ಹಸಿ ಮೆಣಸಿನ್ಕಾಯಿನೂ ಅದ್ರಾಗೆ ಹಾಕೊಂಡು ರುಬ್ಕೋಬೋದು ರೀ. ನಾನು ಹಸಿ ಮೆಣಸಿನ್ಕಾಯಿ ಹಾಕ್ತಿಲ್ಲ, ರಚ್ ಖಾರದ ಪುಡಿ ಹಾಕೊಳಕತ್ತೀನಿ ರೀ. ಇದು ಹಾಗೆ ರುಬ್ಬಿದ್ರೆ ಸಣ್ಣ ಆಗಲ್ಲ ರೀ. ಸ್ವಲ್ಪ ನೀರು ಹಾಕಿ ರುಬ್ಕೋತೀನಿ ನೋಡಿರಿ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಬೇಗ ಸಣ್ಣ ಆಗ್ತೈತೆ ರೀ. ಈ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೋತೀನಿ ರೀ. ನಾ ಇದಕ್ಕೆ ಏನೂ ಹಾಕಿಲ್ಲ, ಬರೀ ಪುದೀನ ಮಾತ್ರ ರುಬ್ಕೊಳಕತ್ತೀನಿ ರೀ. ನಾ ಈ ರೀತಿ ನುಣ್ಣಗೆ ರುಬ್ಕೊಂಡೇನಿ ನೋಡಿರಿ. ಈಗ ನಾನು ಮಿಕ್ಸಿ ಜಾರಲ್ಲಿ ಪುದೀನ ರುಬ್ಕೊಂಬಂದೀನಿ ರೀ. ಈಗ ಒಂದು ಕುಕ್ಕರ್ ಇಟ್ಕೊಂಡೀನಿ. ಈಗ ಇದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ ನೋಡಿರಿ. ಒಗ್ಗರಣೆಗೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋಬೇಕು ರೀ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ಈಗ ಎಣ್ಣೆ ಬಿಸಿ ಆಗೈತಿ. ನಾ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಿ ರೀ. ಈಗ ನಾನು ಒಂದು ಕ್ಯಾರೆಟ್ ತೊಗೊಂಡಿನಿ, ಕ್ಯಾರೆಟ್ ಹಾಕ್ಕೋತೀನಿ. ಒಂದು ಕ್ಯಾಪ್ಸಿಕಮ್ ತೊಗೊಂಡಿನಿ, ಕ್ಯಾಪ್ಸಿಕಮ್ ಹಾಕ್ಕೋತೀನಿ. ಒಂದು ಆಲೂಗಡ್ಡೆ ತೊಗೊಂಡಿನಿ, ಆಲೂಗಡ್ಡೆ ಹಾಕ್ಕೋತೀನಿ. ನಾ ಎಲ್ಲ ಈ ರೀತಿ ಕಟ್ ಮಾಡ್ಕೊಂಡಿನಿ. ನಿಮ್ಮ ಮನ್ಯಾಗ ಯಾವ ತರಕಾರಿ ಅವೈಲೇಬಲ್ ಇರ್ತಾವೆ ನೋಡಿಕೊಂಡು ಅವು ಹಾಕ್ಕೋಬೋದು. ಒಂದು ಉಳ್ಳಾಗಡ್ಡೆ ಹಾಕ್ಕೋತೀನಿ ನೋಡಿ. ಒಂದು ಟೊಮೆಟೊ ಹಾಕ್ಕೋತೀನಿ. ನಾನು ಎಲ್ಲ ಒಂದೊಂದು ಹಾಕ್ಕೊಂಡಿನಿ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಅಷ್ಟೇ ಇಷ್ಟೇ ಅಂತೇನಿಲ್ಲ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊತೀನಿ. ಇದೊಂದು ಸ್ವಲ್ಪ ಫ್ರೈ ಆಗಲ್ಲ. ಎಲ್ಲ ತರಕಾರಿ ಫ್ರೈ ಆಗಕತ್ತಾವು. ನಾನು ಪುದೀನ ಏನು ರುಬ್ಕೊಂಬಂದಿನಲ್ಲ ರೀ, ಅದು ಹಾಕ್ಕೋತೀನಿ ರೀ. ಇದು ಹಸಿ ವಾಸನೆ ಹೋಗೋರಿಗೆ ಫ್ರೈ ಮಾಡ್ಕೋಬೇಕಾಗ್ತದೆ. ಸ್ವಲ್ಪ ನೀರು ಹಾಕಿ ರುಬ್ಕೊಂಬಂದಿನಿ ರೀ ನಾನು. ಇದು ಸ್ವಲ್ಪ ಹಸಿ ವಾಸನೆ ಹೋಗೋರಿಗೆ ತರಕಾರಿ ಜೊತೆಗೆ ಮಿಕ್ಸ್ ಮಾಡ್ಬೇಕು, ಬೇಯಿಸ್ಕೋಬೇಕು ರೀ. ಎಲ್ಲ ತರಕಾರಿನೂ ಬೆಂದೈತಿ, ಪುದೀನ ಸೊಪ್ಪು ಬೆಂದೈತಿ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ನೋಡಿರಿ. ಉಪ್ಪು ಹಾಕೋದ್ರಿಂದ ತರಕಾರಿ ಬೇಗ ಬೆಂತಾವ್ರಿ. ನೀವು ನೋಡ್ಕೊಂಡು ಹಾಕ್ಕೋಬೇಕಾಗ್ತದೆ ರೀ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತೀನಿ ನೋಡಿರಿ. ನೀವು ಹಸಿ ಮೆಣಸಿನ್ಕಾಯಿ ಆದ್ರೆ ಹಾಕ್ಕೋಬೋದು ರುಬ್ಬಾಗ, ಇಲ್ಲ ಅಚ್ಚ ಖಾರದ ಪುಡಿ ಆದ್ರೆ ಹಾಕ್ಕೋಬೋದು ರೀ. ನಾನೀಗ ಅಚ್ಚ ಖಾರದ ಪುಡಿ ಹಾಕ್ಕೋತೀನಿ ನೋಡಿರಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೊಡ್ರಿ. ನಾವು 1 ಸ್ಪೂನ ಅಚ್ಚ ಖಾರದ ಪುಡಿ ಹಾಕ್ಕೋತೀನಿ ನೋಡಿರಿ. ಈಗ ನೋಡಿರಿ, ನಾವು 1 ಸ್ಪೂನ ಮಸಾಲೆ ಖಾರ ಹಾಕ್ಕೋತೀನಿ ನೋಡಿರಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೋಬೋದು ರೀ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊತೀನಿ. ನಾ 2 ಕಪ್ ಅಕ್ಕಿ ತೊಗೊಂಡ್ರೆ ಅರ್ಧ ಬೌಲ್ ಅದಾವ್ರಿ. ಸಣ್ಣ ಕಪ್ಪಲ್ಲಿ 2 ಕಪ್ ತೊಗೊಂಡು ಇವು ಅಕ್ಕಿ ತೊಳಿತೀನಿ ರೀ. ಇವು 2-3 ಸಲ ಅಕ್ಕಿ ಚಲೋ ಹೊತ್ತಿಗೆ ತೊಳಿಬೇಕು ರೀ. ಈಗ ನೋಡಿರಿ, ನಾ ತರಕಾರಿ ಸೊಪ್ಪು ಎಲ್ಲ ಹಾಕಿ ಕುದಿಯಾಕ್ಬಿಟ್ಟಿದ್ದೆ, ಕುದಿಯಾಕತ್ತೈತಿ. ಈಗ ಅಕ್ಕಿ ಹಾಕ್ಕೋತೀನಿ ನೋಡಿರಿ. ನಾನು 2 ಕಪ್ ಅಕ್ಕಿ ತೊಗೊಂಡಿನಿ, 4 ಕಪ್ ನೀರು ಹಾಕ್ಕೊಂಡೀನಿ. ನೀವು ನೋಡಿಕೊಂಡು ಕರೆಕ್ಟ್ ಅಳತೆಯಲ್ಲಿ ಹಾಕ್ಕೊಂಡ್ರೆ ಪಲಾವ್ ಉದುರಾಗಿ ಬರ್ತೈತೆ ರೀ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ ನೋಡಿರಿ. ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಇದು ಪಲಾವ್ ರೆಡಿ ಆಗ್ತೈತೆ ರೀ. ಈ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 2 ವಿಜಿಲ್ ಕೂಗಿಸ್ಕೊಳ್ಳೋಣ ರೀ. ಈಗ ನಾನು ವಿಜಿಲ್ ಹಾಕಿನಿ, ಇದು 2 ವಿಜಿಲ್ ಕೂಗಲ್ರಿ. ಈಗ ನೋಡಿರಿ, 2 ವಿಜಿಲ್ ಕೂಗಿ ಕುಕ್ಕರ್ ತಣ್ಣಗಾಗೈತಿ. ನಾ ಈಗ ಓಪನ್ ಮಾಡ್ತೀನಿ ನೋಡಿರಿ. ವಾವ್, ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ನೋಡಿರಿ ಎಷ್ಟು ಉದುರಾಗಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ಕರೆಕ್ಟ್ ಅಳತೆಯಲ್ಲಿ ನೀರು ಹಾಕ್ಕೊಂಡ್ರೆ ಇದು ಉದುರಾಗಿ ಮಸ್ತಾಗಿ ಬರ್ತೈತೆ ರೀ. ಇದು ಪುದೀನ ಪಲಾವ್ ರೀ. ನೋಡಿರಿ, ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಇದು ಪುದೀನ ಪಲಾವ್ ರೆಡಿ ಆಯ್ತು ರೀ. ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ. ಈ ತಣ್ಣಗಾದ್ಮೇಲೆ ಉದುರಾಗಿ ಬರ್ತೈತೆ ರೀ. ಈಗ ನಾನು ಸರ್ವ್ ಮಾಡ್ತೀನಿ ನೋಡಿರಿ. ನಾನು ಬಿಸಿ ಬಿಸಿದೇ ಸರ್ವ್ ಮಾಡಾಕತ್ತೀನಿ. ನೀವು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಸರ್ವ್ ಮಾಡಿರಿ, ಮಸ್ತಾಗಿರ್ತೈತೆ, ಉದುರಾಗಿರ್ತೈತೆ ರೀ. ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಬಂದೈತೆ ನೋಡಿರಿ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತಿ. ನೀವು ಮಕ್ಕಳು ಲಂಚ್ ಬಾಕ್ಸಿಗಾದರೂ ಮಾಡ್ಬೋದು, ಇಲ್ಲ ಬೆಳಗಿನ ನಾಷ್ಟಕ್ಕಾದರೂ ಮಾಡ್ಕೋಬೋದು, ಮಧ್ಯಾಹ್ನ ಊಟಕ್ಕಾದರೂ ಮಾಡ್ಬೋದು, ಇಲ್ಲ ರಾತ್ರಿ ಊಟಕ್ಕಾದರೂ ಮಾಡ್ಕೋಬೋದು ರೀ. ಎಲ್ಲ ತರಕಾರಿ ಮತ್ತು ಪುದೀನ ಸೊಪ್ಪು ಹಾಕಿ ಪಲಾವ್ ಮಾಡೋದ್ರಿಂದ ಮಸ್ತಾಗಿರ್ತೈತೆ ರೀ. ಆರೋಗ್ಯಕ್ಕೂ ಒಳ್ಳೇದು ರೀ. ನೋಡಿದ್ರಲ್ಲಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಬೆಳಗಿನ ನಾಷ್ಟಕ್ಕೆ ಪುದೀನ ಪಲಾವ್ ಮಾಡಿ ತೋರಿಸಿದ್ದೀನಿ. ಈ ಪುದೀನ ಪಲಾವ್ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.